ನಮಸ್ಕಾರ ಸ್ನೇಹಿತರೆ, ಸ್ಮಾಲ್ ಫ್ಯಾಕ್ಟ್ಸ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಚಂದಾದಾರರಾಗದಿದ್ದರೆ ದಯವಿಟ್ಟು ಚಂದಾದಾರರಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಹಾಭಾರತದಲ್ಲಿ ಇದುವರೆಗೆ ಯಾರೂ ಹೇಳಿರದ ಒಂದು ಪ್ರಮುಖ ಅಂಶವಿದೆ. ಅದು ಏನು ಎಂದು ತಿಳಿಯೋಣ ಬನ್ನಿ. ಮಹಾಭಾರತದಲ್ಲಿ ಕರ್ಣನ ಸಾವು ಮತ್ತು ಅವನ ಶಿಷ್ಯ ಸಮೃದ್ಧನ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಭಾರತದ ಗ್ರಂಥಗಳಲ್ಲಿ ಕರ್ಣನ ಸಾವಿನ ಬಗ್ಗೆ ಉಲ್ಲೇಖವಿದೆ, ಆದರೆ ಅವನ ಶಿಷ್ಯ ಸಮೃದ್ಧನ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಸಮೃದ್ಧನು ಒಬ್ಬ ಅನಾಥ ಮತ್ತು ಕೀಳು ಜಾತಿಯವನಾಗಿದ್ದ. ಇದರಿಂದಾಗಿ ಸಮಾಜದಲ್ಲಿ ಬಹಳಷ್ಟು ದೌರ್ಜನ್ಯ ಮತ್ತು ಶೋಷಣೆಗೆ ಒಳಗಾಗಿದ್ದ. ಬಡತನ ಮತ್ತು ಜಾತಿ ತಾರತಮ್ಯದಿಂದಾಗಿ ಅವನು ತೀವ್ರವಾಗಿ ನೊಂದಿದ್ದ. ಲೋಕದಲ್ಲಿ ಬಡ ಅನಾಥರ ಮೇಲೆ ನಡೆಯುತ್ತಿರುವ ಶೋಷಣೆ ವಿರುದ್ಧ ಹೋರಾಟ ಮಾಡಬೇಕೆಂದು ಅವನಲ್ಲಿ ಆಳವಾದ ಇಚ್ಛೆ ಹುಟ್ಟಿತು. ಜಗತ್ತಿನ ಎಲ್ಲಾ ಮೇಲು ಜಾತಿಯವರ ವಿರುದ್ಧ ಹೋರಾಡಲು ಸಮೃದ್ಧನು ನಿರ್ಧರಿಸಿದ. ಆದರೆ ಮೇಲು ಜಾತಿಯವರಿಗೆ ಅಕ್ಷರಜ್ಞಾನ ಮತ್ತು ಯುದ್ಧವಿದ್ಯೆಗಳು ಚೆನ್ನಾಗಿ ತಿಳಿದಿದ್ದವು. ಆದ್ದರಿಂದ ಸಮೃದ್ಧನು ಗುರು ದ್ರೋಣರ ಬಳಿ ಹೋಗಿ ಯುದ್ಧ ಕಲೆಗಳನ್ನು ಕಲಿಸಲು ಬೇಡಿಕೊಂಡನು. ಆದರೆ ದ್ರೋಣರು ಅವನ ಬೇಡಿಕೆಯನ್ನು ನಿರಾಕರಿಸಿದರು. ಇದರಿಂದ ಸಮೃದ್ಧನು ಬಹಳ ಬೇಸರಗೊಂಡನು. ಆದರೂ ಅವನು ಸ್ವತಃ ಅಭ್ಯಾಸ ಮಾಡಲು ನಿರ್ಧರಿಸಿದ. ತನ್ನ ಸ್ವಯಂ ಪ್ರಯತ್ನದಿಂದಲೇ ಮೇಲು ಜಾತಿಯವರನ್ನು ಹೆದರಿಸಲು ಯತ್ನಿಸಿದ, ಆದರೆ ಸೋತು ಹೋದನು. ಇದರಿಂದ ಸಿಟ್ಟಿಗೆದ್ದ ಸಮೃದ್ಧ ತನಗೆ ಹೆಚ್ಚು ಶೋಷಣೆ ಮಾಡಿದ ಸೂಯಸ್ ಎಂಬುವನನ್ನು ಕ್ರೂರವಾಗಿ ಕೊಲೆ ಮಾಡಿದ. ಇದರಿಂದ ಎಲ್ಲಾ ಮೇಲು ಜಾತಿಯವರು ಸೇರಿ ಸಮೃದ್ಧನನ್ನು ಊರಿನಿಂದ ಬಹಿಷ್ಕರಿಸಿದರು. ಇದರಿಂದ ಮತ್ತಷ್ಟು ಕೋಪಗೊಂಡರು. ವಿದ್ಯೆಯಿಲ್ಲದ ಕಾರಣ ಏನೂ ಮಾಡಲಾಗಲಿಲ್ಲ ಎಂದು ಅವನು ಅಲ್ಲಿಂದ ಹೊರಟು ಹೋದನು. ಹಾಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ದೇಶಾಟನೆ ಮಾಡುತ್ತಿದ್ದ ಪರಶುರಾಮರನ್ನು ಭೇಟಿಯಾದನು. ಸಮೃದ್ಧನು ನಡೆದಿದ್ದೆಲ್ಲವನ್ನೂ ಅವರಿಗೆ ಹೇಳಿದನು. ಪರಶುರಾಮರ ಉದ್ದೇಶ ಎಲ್ಲರಿಗೂ ಯುದ್ಧ ಕಲೆಗಳನ್ನು ಕಲಿಸುವುದಾಗಿರಲಿಲ್ಲ. ಆದರೂ ಸಮೃದ್ಧನ ಪರಿಸ್ಥಿತಿ ನೋಡಿದ ಪರಶುರಾಮರು ಅವನಿಗೆ ಸಹಾಯ ಮಾಡಲು ಒಂದು ದಾರಿಯನ್ನು ತೋರಿಸಿದರು. ಅದೇ ಸಮಯದಲ್ಲಿ ಪರಶುರಾಮರು ತಮ್ಮ ಅತ್ಯಂತ ಪ್ರಿಯ ಶಿಷ್ಯನಾದ ಕರ್ಣನಿಗೆ ಶಾಪ ಕೊಟ್ಟಿದ್ದರು. ಪರಶುರಾಮರು ಕರ್ಣನಿಗೆ ಶಾಪ ನೀಡಿದ್ದೇಕೆ? ಕರ್ಣನು ಪಾಂಡವರ ಜ್ಯೇಷ್ಠನಾಗಿದ್ದರೂ ಅವನು ಒಬ್ಬ ಸೂತಪುತ್ರನಾಗಿ ಬೆಳೆದಿದ್ದನು. ಸಮೃದ್ಧನಂತೆಯೇ ಕರ್ಣನು ಕೂಡ ಛಲವಾದಿಯಾಗಿದ್ದನು. ಆದುದರಿಂದ ಸುಳ್ಳು ಹೇಳಿ ಪರಶುರಾಮರಿಂದ ಯುದ್ಧ ಕಲೆಗಳನ್ನು ಕಲಿಯುವಲ್ಲಿ ಯಶಸ್ವಿಯಾಗಿದ್ದನು. ಇದನ್ನು ತಿಳಿದ ಪರಶುರಾಮರು ತಮ್ಮ ತಪಸ್ಸಿಗೆ ಭಂಗವಾಯಿತೆಂದು ಕೋಪಗೊಂಡು, ನಾನು ಕಲಿಸಿದ ವಿದ್ಯೆ ನಿನಗೆ ಅತ್ಯಗತ್ಯವಿರುವ ಸಮಯದಲ್ಲಿ ಮರೆತು ಹೋಗಲಿ ಎಂದು ಶಾಪ ನೀಡಿದ್ದರು. ಮುಂದಿನ ಅಧ್ಯಾಯಕ್ಕಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಲೈಕ್ ಮಾಡಿ. ಧನ್ಯವಾದಗಳು.